ನಮಸ್ತೆ ರೈತ ಮಿತ್ರರೇ. ಈ ಟೊಮೊಟೊದಲ್ಲಿ ಸ್ಟಾರ್ಟಿಂಗ್ ಡ್ರೆಂಚಿಂಗ್ ಮಾಡ್ತಾ ಇರ್ತಾರೆ ಬೇರ್ ಬರೋಕ್ಕೋಸ್ಕರ. ಆಕ್ಚುಯಲ್ ಆಗಿ ನಮಗೆ ಬೇರ್ ಬರ್ಬೇಕಂದ್ರೆ ಈ ಟೊಮೊಟೊ ಗಿಡಕ್ಕೆ ಏನೇನ್ ಡ್ರೆಂಚಿಂಗ್ ಮಾಡಬೇಕು, ಯಾವ ನ್ಯೂಟ್ರೆಂಟ್ ಇಂದ ನಮಗೆ ರೂಟಿಂಗ್ ಚೆನ್ನಾಗುತ್ತೆ. ಮೇನ್ ಬಂದ್ಬಿಟ್ಟು ನಮಗೆ ಫಾಸ್ಫರಸ್ ಬೇಕು. ಫಾಸ್ಫರಸ್ ಇಂದ ಏನಾಗುತ್ತೆ, ಆ ರೂಟ್ ಇನಿಷಿಯೇಷನ್ ಮಾಡುತ್ತೆ. ಇದೇನ್ ಸಣ್ಣ ಗಿಡ ಇರುತ್ತಲ್ಲ, ಅಂದ್ರೆ ಸ್ಟಾರ್ಟಿಂಗ್ ನೀವು ಸಸಿ ತಂದು ಇಟ್ಟಾಗ ಒಂದು 3-4 ದಿನ ಅದು ಶಾಕ್ ಇರುತ್ತೆ. ಅಂದ್ರೆ ನೆಳ್ಳಲ್ಲಿರತ್ತೆ ಅಂದ್ಬಿಟ್ಟು ಡೈರೆಕ್ಟ್ ಬಿಸ್ಲಾಗಿಟ್ಟ 3-4 ದಿನ ಸ್ವಲ್ಪ ಸ್ಟಡಿ ಆಗಬೇಕು. ಒಂದು 5 ದಿನ ಆದ್ಮೇಲೆ ನೀವು ಫಸ್ಟ್ ಡ್ರೆಂಚಿಂಗ್ ಏನ್ ತಗೊಳ್ಬೇಕಂದ್ರೆ, ನಾರ್ಮಲ್ ಆಗಿ ಜನಗಳು ಹ್ಯೂಮಿಕ್ ಆಸಿಡ್ ಮತ್ತೆ 90 ಈ ತರ ತಗೊಳ್ತಾರೆ. ಆದ್ರೆ ಆಕ್ಚುಲ್ ಆಗಿ ನಮಗೆ ಬೇಕಾಗಿರೋದು ಏನಂದ್ರೆ, NPK ಅಲ್ಲಿ ನಮಗೆ ಫಾಸ್ಫರಸ್ ರಿಚ್ ಇರೋದ್ ಬೇಕು, ನೈಟ್ರೋಜನ್ ಮತ್ತು ಪೊಟ್ಯಾಷಿಯಂ ಕಡಿಮೆ ಇರೋದ್ ಬೇಕು. ಯಾಕಂದ್ರೆ ನೈಟ್ರೋಜನ್ ಬೇಕು ಆಗೇ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ವೆಜಿಟೇಟಿವ್ ಗ್ರೋತ್ ಆಗಬೇಕಾಗುತ್ತೆ. ಜಾಸ್ತಿ ನೈಟ್ರೋಜನ್ ಅಂದ್ರೆ ಬರೀ ಗಿಡ ತಗೊಳತ್ತೆ, ರೂಟಿಂಗ್ ಆಗಲ್ಲ. ಮೇನ್ ನಮಗೆ ಅಪ್ ಟು ಸ್ಟಾರ್ಟಿಂಗ್ 15 ದಿನ ತನಕ ನಮಗೆ ರೂಟ್ ಎಷ್ಟು ಎಸ್ಟಾಬ್ಲಿಷ್ ಆಗುತ್ತೋ, ನೆಕ್ಸ್ಟ್ ನಿಮಗೆ ಫ್ಲವರಿಂಗ್ ಮತ್ತೆ ಬ್ರಾಂಚಸ್ ಬರೋಕೆ ಅಷ್ಟು ಹೆಲ್ಪ್ ಆಗುತ್ತೆ. ಮೇನ್ ನಮ್ಗೆ ನ್ಯೂಟ್ರೆಂಟ್ ಬೇಕಾಗಿರೋದು ಏನ್ ಬೇಕಾದ್ರೆ NPK ಅಲ್ಲಿ ಇದು 11-44-11 ಅಂತ, ಇದು ಜರ್ಮನ್ ಟೆಕ್ನಾಲಜಿ. ಇದರಲ್ಲಿ ರೂಟಿಂಗ್ ಇನಿಷಿಯೇಷನ್ ಚೆನ್ನಾಗುತ್ತೆ. ಯಾಕಂದ್ರೆ 11% ನೈಟ್ರೋಜನ್ ಐತೆ, ಅದು ನಮಗೆ ಕಡಿಮೆ ನೈಟ್ರೋಜನ್ ಐತೆ. ಸ್ಟಾರ್ಟಿಂಗ್ ಅಲ್ಲಿ ರೂಟಿಂಗ್ ಆಗಕ್ಕೆ ಫಾಸ್ಫರಸ್ ಜಾಸ್ತಿ ಐತೆ, ಮತ್ತೆ ಅದ್ರ ಜೊತೆಗೆ ಪೊಟ್ಯಾಷಿಯಂ ಕಡಿಮೆ ಐತೆ 11%. ಅದರಿಂದ ನಮಗೆ ಪೊಟ್ಯಾಷಿಯಂ ಮಾಡೋದು ಗಿಡದಲ್ಲಿ ಅಂದ್ರೆ ನಾವು ವಾಟರ್ ಕೊಡ್ತೀವಲ್ಲ, ಅದನ್ನ ರೆಗ್ಯುಲೇಟ್ ಮಾಡುತ್ತೆ. ವಾಟರ್ ತಗೊಳ್ಳೋದು, ಹೊರಕ್ ಹಾಕೋದು, ಅದನ್ನ ನೀವು ಪೊಟ್ಯಾಷ್ ಕಡಿಮೆ ಆದ್ರೂ ಕೂಡ ನಿಮಗೆ ನೀರು ಕರೆಕ್ಟ್ ಬ್ಯಾಲೆನ್ಸ್ ಆಗಲ್ಲ. ಅದಕ್ಕೋಸ್ಕರ 11-44-11 ಇದು NPK. ಇದ್ರ ಜೊತೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಯೂಮಿಕ್ ಆಸಿಡ್. ಯೂಮಿಕ್ ಆಸಿಡ್ ಏನ್ ಮಾಡುತ್ತೆ ಅಂದ್ರೆ, ಇದು ಯೂಮಿಗೋಲ್ಡ್ ಅಂತ. ಇದು ಯೂಮಿಕ್ ಆಸಿಡ್ ಏನ್ ಮಾಡುತ್ತೆ ಅಂದ್ರೆ ನೆಲನ ಲೂಸ್ ಮಾಡುತ್ತೆ. ನೆಲ ಲೂಸ್ ಮಾಡ್ಬಿಟ್ಟು ಗಾಳಿ ನುಗ್ಗುತ್ತೆ. ಗಾಳಿ ನುಗ್ಗೋದ್ರಿಂದ ನಮಗೆ ಬೇರ್ ಬೆಳೆಯೋದಕ್ಕೋಸ್ಕರ ಆಕ್ಸಿಜನ್ ಬೇಕಾಗುತ್ತೆ ನೆಲದೊಳಗಡೆ. ಮೇಲ್ಗಡೆ ರಿವರ್ಸ್ ಇರುತ್ತೆ, ಕಾರ್ಬನ್ ತಗೊಂಡ್ಬಿಟ್ಟು ಆಕ್ಸಿಜನ್ ಹೊರಕಾಗುತ್ತೆ. ಆದ್ರೆ ಬೇರ್ ಬೆಳೆಯೋಕೆ ನಮಗೆ ಆಕ್ಸಿಜನ್ ಬೇಕಾಗುತ್ತೆ. ಯೂಮಿಕ್ ಆಸಿಡ್ ಏನ್ ಮಾಡುತ್ತೆ ಅಂದ್ರೆ ಸಾಯಿಲ್ ಪಾರ್ಟಿಕಲ್ ಜೊತೆಗೆ ಬೈಂಡ್ ಮಾಡ್ಬಿಟ್ಟು ಕಾಂಪ್ಯಾಕ್ಟ್ ಇರೋ ಮಣ್ಣು ಕೂಡ ನಮಗೆ ಲೂಸ್ ಮಾಡುತ್ತೆ. ಲೂಸ್ ಮಾಡೋದ್ರಿಂದ ನಮಗೆ ಗಾಳಿ ನೆಲದೊಳಗೆ ನುಗ್ಗುತ್ತೆ. ಗಾಳಿ ಎಷ್ಟು ನಮಗೆ ಚೆನ್ನಾಗಿ ಸಿಗುತ್ತೋ ಅಷ್ಟು ಚೆನ್ನಾಗಿ ಅದು ಬೇರೆ ರೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಯೂಮಿಕ್ ಆಸಿಡ್ ಬೇಕಾಗುತ್ತೆ. ಅದಕ್ಕೆ ಮತ್ತೆ ಕ್ಯಾಟೈನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತಾರೆ, ಅದು ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ನ್ಯೂಟ್ರಿಯೆಂಟ್ಗಳನ್ನ ಬೈಂಡ್ ಮಾಡ್ಬಿಟ್ಟು ವೇಸ್ಟೇಜ್ ಆಗೋದನ್ನ ತಡೆಯುತ್ತೆ ಯೂಮಿಕ್ ಆಸಿಡ್. ಅದಾದ ಇನ್ನೊಂದು ಏನ್ ಮಾಡ್ಬೇಕು, ಮೇನ್ ನಮಗೆ ಜಿಂಕ್ ಅಂತ. ಇದು ಚಿಲೇಟೆಡ್ ಜಿಂಕ್ ಏನ್ ಮಾಡುತ್ತಂದ್ರೆ ಗಿಡದಲ್ಲಿ ನಮಗೆ ರೂಟಿಂಗ್ ಇನಿಷಿಯೇಷನ್. ನಾವು ನಾರ್ಮಲ್ ಆಗಿ ಲ್ಯಾಬ್ ಗಳಲ್ಲಿ IA ಅಂತ ಆರ್ಮ್ ಯೂಸ್ ಮಾಡ್ತೀವಿ, ಅದು ಆಕ್ಸಿನ್. ಈ ಜಿಂಕ್ ಅದು ಪ್ರಿಕಾಷನ್. ಜಿಂಕ್ ಅಂದ್ರೆ ಜಿಂಕ್ ಏನ್ ಮಾಡುತ್ತೆ ಅಂದ್ರೆ ರೂಟಿಂಗ್ ಹಾರ್ಮೋನ್ ನ ಸಿಂಥಸಿಸ್ ಮಾಡುತ್ತೆ ಗಿಡದೊಳಗಡೆ. ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗ್ ಚಿಲೇಟೆಡ್ ಜಿಂಕ್ ಹಾಕೋದ್ರಿಂದ IA ಅನ್ನೋದು ಗಿಡದಲ್ಲೇ ಉತ್ಪತ್ತಿ ಆಗುತ್ತೆ. ಅದರಿಂದ ನಮಗೆ ರೂಟಿಂಗ್ ಚೆನ್ನಾಗಿ ಇನಿಷಿಯೇಷನ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಏನ್ ಮಾಡುತ್ತೆ, ನಮಗೆ ಮುಂದ್ಗಡೆ ರೂಟ್ ಕ್ಯಾಪ್ ಅಂತ ಇರುತ್ತೆ, ಅದು ಸೆಲ್ ಡಿವಿಷನ್ ಅಲ್ಲಿ ಸಿಕ್ಕಾಪಟ್ಟೆ ಆಗ್ತಿರುತ್ತೆ. ಅಲ್ಲಿ ನಮಗೆ ಮೇನ್ ನ್ಯೂಟ್ರೆಂಟ್ ಬೇಕಾಗಿರೋದು ಈ ಕ್ಯಾಲ್ಸಿಯಂ, ಚಿಲೇಟೆಡ್ ಕ್ಯಾಲ್ಸಿಯಂ. ಇದೇನ್ ಮಾಡುತ್ತಂದ್ರೆ ಅಲ್ಲಿ ಸೆಲ್ ಡಿವಿಷನ್ ಆಗ್ಬಿಟ್ಟು ರೂಟಿಂಗ್ ಚೆನ್ನಾಗಿ ತಗೊಳುತ್ತೆ. ಆದ್ರೆ ರೈತರು ಏನ್ ಮಾಡ್ತಾರೆ, ಇವ್ನು ಏನು ಮಾಡಲ್ಲ, ಬರೀ ಒಂದು NPK ಯೂಮಿಕ್ ಆಸಿಡ್ ಇಷ್ಟೇ ಮಾಡ್ತಾರೆ. ಮೇನ್ ನಮಗೆ ಬೇಕಾಗಿರೋದು ಜಿಂಕ್ ಮತ್ತೆ ಕ್ಯಾಲ್ಸಿಯಂ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಇನ್ನ ಚೆನ್ನಾಗಿ ಬರ್ಬೇಕಂದ್ರೆ ಈ ಬಯೋವಿಟಾ ಅಂತ ಐತೆ, ಸೀವೀಡ್ ನಲ್ಲಿ ಮೇನ್ ನಮಗೆ ಏನಂದ್ರೆ ಅದು ಸ್ಟ್ರೆಸ್ ಆಗಿರುತ್ತಲ್ಲ ಗಿಡ, ಅದನ್ನ ಹೊರಗಡೆ ತರುತ್ತೆ. ಮತ್ತೆ ಇನ್ನೊಂದು ಅದರಲ್ಲಿ ಸೈಟೋಕೈನಿನ್, ಆಕ್ಸಿನ್. ಅಂದ್ರೆ ಸೈಟೋಕೈನಿನ್ ಅಂದ್ರೆ ಸೆಲ್ ಡಿವಿಷನ್ ಆಗುತ್ತೆ, ಆಕ್ಸಿನ್ ಇಂದ ನಮಗೆ ರೂಟಿಂಗ್ ಇನಿಷಿಯೇಷನ್ ಆಗುತ್ತೆ. ಆಕ್ಸಿನ್ ಅಂದ್ರೆ IA ಅಂತಾರೆ, ಅದರಿಂದ ನಮಗೆ ರೂಟಿಂಗ್ ಇನಿಷಿಯೇಷನ್ ಆಗುತ್ತೆ. ಇದು ನಮಗೆ ಇದರಲ್ಲಿ ಸಿಗುತ್ತೆ. ಈ ಸೀವಿಡ್ ಮತ್ತೆ ಸ್ಟ್ರೆಸ್ ಇಂದ ಹೊರಗೆ ಬರುತ್ತೆ, ರೂಟಿಂಗ್ ಸಖತ್ ಜಾಸ್ತಿ ತಗೊಳುತ್ತೆ. ಅದಕ್ಕೆ ಈ ಕಾಂಬಿನೇಷನ್ ಅಲ್ಲಿ ನಮಗೆ ಮಾಡಿದ್ರೆ ನೀವು ಸ್ಟಾರ್ಟಿಂಗ್ ಫಸ್ಟ್ ಅಂತ ಚೆನ್ನಾಗಿ ರೂಟಿಂಗ್ ಆಗುತ್ತೆ. ಇದನ್ನ ನೀವು ಆಲ್ಮೋಸ್ಟ್ ಒಂದು 5 days ಇಲ್ಲ 7 days ಮೇಲ್ಗಡೆ ಮಾಡಿದ್ರೆ ಒಳ್ಳೇದು. ಸ್ಟಾರ್ಟಿಂಗ್ 3-4 days ಗಿಡ ಸ್ಟ್ರೆಸ್ ಇಂದ ಹೊರಗಡೆ ಬರೋಕೆ ಟೈಮ್ ತಗೊಳುತ್ತೆ, ಅಂದ್ರೆ ಸೆಟ್ಲ್ ಆಗಕ್ಕೆ. ಗಿಡ ಡೈರೆಕ್ಟ್ ನೆರಳಿಂದ ತಂದು ಹಾಕಿರ್ತೀರಲ್ಲ. ಧನ್ಯವಾದಗಳು.